ರಾಹುಲ್ ಗಾಂಧಿ ಅವರ ಹೇಳಿಕೆ ಆ ಕಾಲಮಿತಿ ಅಂದ್ರೆ ಸಿದ್ದರಾಮಯ್ಯನವರ ಕಾಲಮಿತಿ ಹಾಕಿದ್ರಲ್ಲ 2015ರಿಂದ 2025 ಇನ್ನು ಗ್ಯಾರಂಟಿ ಇಲ್ಲ ಅದು. ಆ ಕಾಲಮಿತಿನ ಇನ್ನ ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗ್ ಯಾಕೆ ಇದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಿಲ್ಲ? ನೆಹರು ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ಅವರೆಲ್ಲ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ. ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅಂತ? ನಾಚಿಕೆ ಆಗ್ಬೇಕಲ್ಲ ನಿಮ್ಗೆಲ್ಲ. ತಪ್ಪೊಪ್ಕೊಡಿ, ಇವತ್ತು ದೇಶದ ಜನರ ಮುಂದೆ ತಪ್ಪೊಪ್ಕೊಡಿ. ನಾವು ಮಾಡಕ್ಕಾಗಿಲ್ಲ, 1931ನೇ ಇಸ್ವಿಯಿಂದ ನಮ್ಮ ಕೈಲಿ ಮಾಡಕ್ಕಾಗ್ಲಿಲ್ಲ, ಮೋದಿಯವರು ಬಂದ ಮೇಲೇನೆ ಮಾಡಕ್ಕಾಗಿದ್ದು, ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳೋದು ಬಿಟ್ಟು ದುಡ್ಡು ಬಿಡುಗಡೆ ಮಾಡಿ ಕಾಲಮಿತಿ ಹೇಳಿ ಅಂತೂ ಇಂತೂ ಬುದ್ಧಿ ಬಂತಲ್ಲ ಅಂತ ಹೇಳ್ತಾರಲ್ಲ. ನಾಚಿಕೆ ಆಗ್ಬೇಕಲ್ಲ ನಿಮಗೆ? ನಾನು ಮುಖ್ಯಮಂತ್ರಿಗೆ ಸವಾಲ್ ಹಾಕ್ತೀನಿ, ನಿಮ್ಮ ಇಷ್ಟು ಪ್ರಧಾನಮಂತ್ರಿಗಳಿಲ್ಲ, ಅವ್ರು ಯಾಕೆ ಇದನ್ನು ಮಾಡಿಲ್ಲ, ಅವ್ರ ಫೇಲ್ಯೂರ್ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳ್ಬೇಕು. ಇಷ್ಟು ಪ್ರಧಾನಮಂತ್ರಿಗಳಾಗಿದ್ರು ಅವರು ಈ ಸಮೀಕ್ಷೆಯನ್ನ ಯಾಕೆ ಮಾಡಿಲ್ಲ ಅಂತ ದೇಶದ ಜನತೆಗೆ ನೀವು ಹೇಳ್ಬೇಕು. ಮತ್ತೆ ನಿಮ್ಮ ಸಮೀಕ್ಷೆ ಏನ್ ಮಾಡಿದ್ರಲ್ಲ 2015 ಕುಂಟ್ಕೊಂಡ್ ಬಂತಲ್ಲ, ಸೈನ್ ಇಲ್ದಿರ, ಆ ವರದಿಗೆ ಸೈನೇ ಇಲ್ಲ, ವರದಿ ಒರಿಜಿನಲ್ ಪ್ರತಿ ಕಾಣೆ ಆಗಿದೆ. ಈ ತರ ಸಮೀಕ್ಷೆ ಆಗ್ಬೇಕಾ? ಮೋದಿ ಅವ್ರು ಮಾಡಿಸೋ ಸಮೀಕ್ಷೆ ಈ ತರ ಮಾಡಲ್ ಇರ್ಬೇಕಾ? ನಿಮ್ ಮಾಡಲ್ ಇರ್ಬೇಕಾ? ಸಹಿ ಇಲ್ಲದೆ ಕಾಣೆ ಆಗಿರೋಂತ ಒರಿಜಿನಲ್ ಇದೆಲ್ಲ ದಾಖಲೆಯನ್ನು ಬಿಡುಗಡೆ ಮಾಡಿದ್ವಿ. ನಾನೇನು ವಿರೋಧ ಮಾಡಬೇಕು ಅಂತ ಹೇಳಿಲ್ಲ. ಇಷ್ಟು ದಾಖಲೆ, ಸರ್ಕಾರದ ಬರೀ ಇರೋ ದಾಖಲೆ, ಆಯೋಗದ ಅಧ್ಯಕ್ಷ ಬರೆದಿರೋ ಪತ್ರವನ್ನ ಬಿಡುಗಡೆ ಮಾಡಿದ್ದೀನಿ ನಾನು. ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಂಡೀಷನ್ ಮೇಲೆ ಕಂಡೀಷನ್, ಕಾಂಗ್ರೆಸ್ಸಿನ ಕಂಡೀಷನ್. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಹೇಳಿ, ನಾವ್ ಯಾಕೆ ಮಾಡಕ್ಕಾಗಿಲ್ಲ, ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ, ದೇಶದ ಜನತೆಗೆ ಹೇಳ್ಬೇಕು. ಅದನ್ನ ನಾನು ನಿಮ್ಗೆ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ನಮ್ಮ ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ, ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ. ಸಿದ್ದರಾಮಯ್ಯ ಮಾಡಿದ್ರಲ್ಲ, ಯಾರು ಮನೆಗೆ ಹೋಗದೆ ಸಿದ್ದರಾಮಯ್ಯನವ್ರ ಮನೆಗೆ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಮಾಡಕ್ಕೆ ಅಧಿಕಾರನೇ ಇಲ್ಲ. ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಅದರಿಂದ ಈಗ ಸಿದ್ದರಾಮಯ್ಯನವ್ರು ಮಾಡಿರುವಂತ ಈ ಕಳಪೆ ಜಾತಿ ಗಣತಿ ಏನಾಗುತ್ತೆ? ಈಗ ಎಲ್ಲರೂ ಕೇಳೋ ಪ್ರಶ್ನೆ ಅದೇನ ಬರ್ತದಲ್ಲ, ಈಗೂ ಉಂಟೆ ಅಂತೇಳಿ. ಅದು ಜನ ಕೇಳ್ತಾ ಇದ್ದಾರೆ. ಕರ್ನಾಟಕ 165 ಕೋಟಿ ಖರ್ಚು ಮಾಡಿದ್ರಲ್ಲ, ಇದ್ರ ಕತೆ ಏನು? ಇದಕ್ಕೆ 3 ನಯಾ ಪೈಸದ ಬೆಲೆ ಇದೆಯಾ? ಈಗಾಗಲೇ ರಾಜ್ಯದ ಎಲ್ಲ ಜಾತಿ ಸಮುದಾಯದವರು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಆಲ್ಮೋಸ್ಟ್ ಆಲ್ ಎಲ್ಲ ಸಮುದಾಯದವರು ಇದು ಬೋಗಸ್ ಅಂತ ಹೇಳ್ತಾರೆ. ಸ್ವತಃ ಶಿವಗಂಗೆಯ ಸಿದ್ಧಗಂಗಾ ಮಹಾಸ್ವಾಮಿಗಳೇ ಹೇಳಿದ್ದಾರೆ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿ. ರಾಜ್ಯದ ಎಲ್ಲ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ವೀರಶೈವ ಲಿಂಗಾಯತ ಅಧ್ಯಕ್ಷರು ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗರು ಹೇಳಿದ್ದಾರೆ, ನಮ್ಮ ಹತ್ರ ಬಂದಿಲ್ಲ. ಹಿಂದುಳಿದ ಹಲವಾರು ಸಮುದಾಯಗಳು ಹೇಳಿದ್ದಾರೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, ನಮ್ಮ ಜನಸಂಖ್ಯೆ ಎಲ್ಲ ತಂದು ನಿಲ್ಲಿಸಿದ್ದೀರಾ, ಇದು ಕಡಿಮೆ ಮಾಡಿದ್ದೀರಾ ಅಂತ ಹಿಂದುಳಿದ ಸಮುದಾಯದ ಹೇಳುತ್ತಾರೆ. ಈ 165 ಕೋಟಿ ಲೂಟಿ ಹೊಡೆದಂತ ಸಿದ್ದರಾಮಯ್ಯನವರು ಅವಶ್ಯಕತೆ ಇದ್ದ ಆರ್ಟಿಕಲ್ 246 ಪ್ರಕಾರ ನಿಮ್ಗೆ ಅಧಿಕಾರನೇ ಇಲ್ಲ. ನೀವು ಮಾಡಿರೋದೇ ಬೋಗಸ್. ಈಗ ಹಣ 165 ಕೋಟಿ ಮಾಮಾನ ಅದು